ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿ ನಿಮಗೆ ಸ್ವಾಗತ. ಸಾರ್ವಜನಿಕ ಸೇವೆ ಮಾಡಲು ಯಾವ ಅಧಿಕಾರ ಬೇಕಿಲ್ಲ, ಮನಸ್ಸು ಮಾಡಿದರೆ ಸಾಕು. ಇಂಥದ್ದೊಂದು ದೃಶ್ಯ ದಾವಣಗೆರೆ ಜಿಲ್ಲೆಯ ದಾವಣಗೆರೆ ತಾಲೂಕಿನ ಕರೂರು ಗ್ರಾಮದಲ್ಲಿ ಸ್ನೇಹಿತರು ಸಹೋದರರಂತೆ ಒಂದಾಗಿ ಗ್ರಾಮದ ಮುಖ್ಯ ರಸ್ತೆ ಸ್ವಚ್ಛ ಮಾಡ್ತಾ ಇರೋದು ದೃಶ್ಯ ತಾವು ನೋಡಬಹುದು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ದಾವಣಗೆರೆ. ಮಾಡ್ತಾ ಇಲ್ಲ, ಎಲ್ಲ ಕೇವಲ ಸಾರ್ವಜನಿಕವಾಗಿ ಸಮಾಜ ಸೇವೆಯ ರೂಪದಲ್ಲಿ ಈ ಒಂದು ರೋಡ್ನ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಎಲ್ಲ ಗಿಡ ಗಂಟೆಗಳು ಹುಳ ಉಪ್ಪಿ ರಾತ್ರಿ ಅಡ್ಡಿಡ್ತಕ್ಕಂಥ ಸಂದರ್ಭದಲ್ಲಿ ತುಂಬ ಒಂಥರ ಕತ್ಲ ಕವಿದ ವಾತಾವರಣದಲ್ಲಿ ಕೂಡಿರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಸ್ವಚ್ಛವಾಗಿ ಮಾಡ್ತಾ ಇದ್ದಾರೆ ನಮ್ಮ ಬಾಲ್ಯ ಸ್ನೇಹಿತ ಸಾದತ್ ಅಂತೇಳಿ. ತುಂಬ ಒಂದು ಒಳ್ಳೆ ಸಮಾಜ ಸೇವಕರು ಅವರು. ಇದು ನೋಡಿ ಸ್ನೇಹಿತರೆ, ಈ ರೀತಿ ತುಂಬ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ತೊಂದರೆ ಆಗ್ತಾಯಿತ್ತು. ಇಂತಹ ಸಂದರ್ಭದಲ್ಲಿ ತುಂಬ ಒಂದು ಭಯಾನಕ ಒಂದು ಮುಳ್ಳು ಪೆದೆಗಳಿಂದ ಕೂಡಿರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಸ್ವಚ್ಛತೆ, ಮರಗಳನ್ನೆಲ್ಲ ಗಿಡ ಗಂಟೆಗಳನ್ನೆಲ್ಲ ಕಡಿದು ಓಡಾಡುವ ಸಾರ್ವಜನಿಕರಿಗೆ ಅನುವನ್ನು ಮಾಡಿಕೊಡ್ತಾ ಇದ್ದಾರೆ ನಮ್ಮ ಸ್ನೇಹಿತ ಸೈಯದ್ ಸಾದತ್ ಅಂತೇಳಿ. 45ನೇ ವಾರ್ಡ್ ಕರೂರು ಗ್ರಾಮದಲ್ಲಿರ್ತಕ್ಕಂಥದ್ದು. ಇಲ್ಲೇ ಕೂಡ ಪುಣ್ಯಾನಂದ ಪುರಿ ಸ್ವಾಮೀಜಿ ಅವರು ಅಪಘಾತದಲ್ಲಿ ನಿಧನರಾಗಿದ್ದು ಇದೇ ಒಂದು ಅಂಡರ್ಬಿಡ್ದು ಅಂತ ಹೇಳಿದರೆ ಒಂದು ವಿಷಾದನೀಯ ವಿಷಯ. ಆದರೂ ಸಹ ಇಲ್ಲಿ ಮಹಾನಗರ ಪಾಲಿಕೆ ಸೇರ್ಪಡ್ತಕ್ಕಂಥದ್ದು. ಆದರೂ ಕೂಡ ಇಲ್ಲಿ ಯಾರು ಮಹಾನಗರ ಪಾಲಿಕೆ ಸದಸ್ಯರು ಇಲ್ಲದ ಕಾರಣ ನಮ್ಮೂರಿನ ಯುವಕರು, ನಮ್ಮ ಸೈಯದ್ ಸಿಕಂದರ್ ಅಂತೇಳಿ, ಅವ್ರಿಗೆ ಆಲ್ರೆಡಿ ಸಾಕಷ್ಟು ಗಿಡ ಮರಗಳನ್ನು ನೆಟ್ಟು ಅವ್ರು ಈಗಲೂ ಕೂಡ ಸೈಯದ್ ಸಿಕಂದರ್ ಅಂತ ಇವರೆಲ್ಲಪ್ಪ ಸ್ವತಃ ಕಟಿಂಗ್ ಮಿಷನ್ ತಗೊಂಬಂದು ಎಲ್ಲ ಗಿಡ ಗಂಟೆಗಳನ್ನೆಲ್ಲ ಕ್ಲೀನ್ ಮಾಡ್ತಿರೋ ದೃಶ್ಯ ಇದು. ಸಾದತ್, ಇವತ್ತಿನ ಸಂದರ್ಭದಲ್ಲಿ ಈ ಒಂದು ಗಿಡ ಗಂಟೆಗಳನ್ನು ಸ್ವಚ್ಛತೆಗೊಳಿಸಲಿಕ್ಕೆ ನಿಮಗೆ ಪ್ರೇರೇಪಣೆ ಏನು ಅಂತ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಸಾರ್ವಜನಿಕಕ್ಕೆ ತೊಂದರೆ ಆಗ್ತಿತ್ತು. ಆಮೇಲೆ ಇದು ಕರೂರು ಹುಟ್ಟಿದ ಊರು, ನಮ್ಮದು ಊರು ಕ್ಲೀನಾಗಿ, ರೋಡ್ ಕ್ಲೀನಾಗಿರಲಿ, ಜನಕ್ಕೆ ತೊಂದರೆ ಆಗಬೇಡ ಅಂತ ಆಯ್ತಲ್ಲ ಮಾಡ್ತಾ ಇದ್ವಿ ನಾವೆಲ್ಲ ಫ್ರೆಂಡ್ಸ್ ಸೇರಿ. ಅದಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನಮ್ಮ ನಾಗರಾಜ್ ಅಂತ, ಎಲ್ಲರಿಗೂ ಒಳ್ಳೆಯದಾಗಲಿ, ಕ್ಲೀನ್ ಆಗೈತಿ, ಚೆನ್ನಾಗೈತಿ. ಓಕೆ. ಅದೇ ರೀತಿ ನಮ್ಮ ಮಾಡೋಂಥ ಉದ್ದೇಶ ಏನಂದರೆ, ನಮ್ಮ ಕರೂರು ಹೆಣ್ಮಕ್ಳು ಸ್ಕೂಲಿಗೆ ಹೋಗ್ತಾರೆ, ರಾತ್ರಿ ಕೆಲಸ ಮುಗಿಸ್ಕೊಂಡು ಬರ್ತಾರೆ, ಲೇಟ್ ಆಗ್ತದೆ. ಇಲ್ಲಿ ನೋಡಿದ್ರೆ ಬಿಆರ್ದಾರ ಅವ್ರು ಇವರು ಜನಗಳು ಎಲ್ಲಿ ಬೇಕಲ್ಲಿ ಬೇಲೆಯಾಗಿ ನಿಂತ್ಕೊಂಡು ಇದು ಮಾಡ್ತಾರೆ. ಹಂಗಾಗಿ ಆ ಥರ ನಮ್ಮ ಹುಡುಗರು ಎಲ್ಲ ನಮ್ಮ ಫ್ರೆಂಡ್ಸು, ನಮ್ಮ ಅಣ್ಣವರು ಎಲ್ಲರೂ ಸೇರ್ಕೊಂಡು ಎಲ್ಲ ಕ್ಲೀನ್ ಮಾಡಕತ್ತವಿ. ಏನು ಉದ್ದೇಶ ಏನು ನಮ್ಮ ಹುಡುಗರದ್ದು ಏನಿತ್ತಂದರೆ, ಈಗ ರಾತ್ರಿ ಹೊತ್ತು ಈಗ ಸ್ಕೂಲ್ ಮುಗಿಸ್ಕೊಂಡು ಹೆಣ್ಮಕ್ಳು ಬರ್ತಾರೆ, ಟ್ಯೂಷನ್ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಬರ್ತಾರೆ. ಅದೇ ಕಾರಣದಿಂದ ಆ ಬೇರ್ದಾರು ಎಲ್ಲಿ ಬೇಕಲ್ಲಿ ನಿಂತ್ಕೊಳ್ಳೋದು, ಆ ಮುಳ್ಳಿನ ಗಿಡ ನಿಂತು ಇಲ್ಲಿ ನಿಂತು ಅಂತೇಳಿ ಭಯ ವಾತಾವರಣ ಆಗ್ತಾಯಿತ್ತು. ಹಂಗಾಗಿ ಐತಲ್ಲ, ಅದಕ್ಕೋಸ್ಕರ ನಮ್ಮ ಹುಡುಗರೆಲ್ಲ ಸೇರಿ ನಮ್ಮ ಜೊತೆಗಿರೋಂಥ ಹುಡುಗರು ಎಲ್ಲರೂ ಇವತ್ತು ಎಲ್ಲ ಕೆಲಸ ಮಾಡ್ಕೊಂಡು ಎಲ್ಲ ಐತಲ್ಲ ಕ್ಲೀನಾಗಿ ಮಾಡ್ಕೊಳ್ಳೋಣ ಅಂತೇಳಿ ನಮ್ಮೂರು ಸ್ವಚ್ಛತೆ ನಾವೇ ಮಾಡ್ಕೊತಿದ್ದೀವಿ. ಧನ್ಯವಾದಗಳು. ನಮ್ಮ ಕಣ್ಮುಂದೆನೇ ಒಂದು 3-4 ಜನ ಬಿದ್ದರು ಇಲ್ಲಿ. ಆಮೇಲೆ ನನಗೆ ಒಂದು ನಮ್ಮನೆ ಅಫ್ಸೋಸ್ ಆಯಿತು, ಬೇಸರ ಆಯಿತು. ಆ ಕಡೆ ಈ ಕಡೆ ಸ್ವಲ್ಪ ಇದು ಐತಲ್ಲ, ಜಾಲಿ ಗಿಲಿ ಎಲ್ಲ ಕ್ಲೀನ್ ಮಾಡ್ಸೋಣ ಅಂತ ಒಂದು ತಿಂಗಳ ಮುಂಚೆನೇ ನಾವು ಯೋಚನೆ ಮಾಡಿದ್ದೆ. ಮಳೆಗಾಲ ಕಮ್ಮಿ ಆದಮೇಲೆ ಮಾಡಿಸ್ಬೇಕಂತಿದ್ವಿ, ಇವಾಗ ಮಾಡಿಸ್ತಾ ಇದ್ವಿ.